ಶಿವನು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ದುಷ್ಟಶಕ್ತಿಗಳ ವಿನಾಶಕ್ಕಾಗಿ ಸಾಕಷ್ಟು ಅವತಾರಗಳನ್ನು ಅಥವಾ ರೂಪಗಳನ್ನು ತೆಗೆದುಕೊಂಡಿದ್ದಾನೆ. ಶಿವನ ನಾನಾ ಅವತಾರಗಳಲ್ಲಿ ಕೆಲವೊಂದು ಅವತಾರಗಳು ಚಿರಪರಿಚಿತವಾಗಿದ್ದರೆ ಇನ್ನು ಕೆಲವೊಂದು ಅವತಾರಗಳ ಬಗ್ಗೆ ಇದಿಷ್ಟೋ ಜನರಿಗೆ ತಿಳಿದೇ ಇಲ್ಲ. ಇನ್ನು ನಾವು ಶಿವನ 10 ಅವತಾರಗಳ ಬಗ್ಗೆ ತಿಳಿಯೋಣ. ವೀರಭದ್ರನು ಶಿವನ ಅತ್ಯಂತ ಭಯಾನಕ ಮತ್ತು ವಿನಾಶಕಾರಿ ರೂಪಗಳಲ್ಲಿ ಒಂದಾಗಿದೆ. ವೀರಭದ್ರನು ಶಿವನ 3ನೇ ಕಣ್ಣಿನಿಂದ ಸೃಷ್ಟಿಯಾದವನು ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಕಾಲಭೈರವ ರೂಪದಲ್ಲಿ ಭೈರವ ಶಿವನ ಭಯಾನಕ ರೂಪವಾಗಿದ್ದರೂ ಅದು ರಕ್ಷಣೆ ಎಂದು ಪ್ರತಿನಿಧಿಸುತ್ತದೆ. ಬ್ರಹ್ಮಾಂಡದಲ್ಲಿನ ಶನಿಯಿಂದ ಸೃಷ್ಟಿಯಾದ ತೊಂದರೆಗಳನ್ನು ದೂರ ಮಾಡುವುದಕ್ಕಾಗಿ ಶಿವನು ಪಿಪ್ಲಾದ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ. ತನ್ನ ಭಕ್ತಿಯ ಬಗ್ಗೆ ಅತಿಯಾದ ದುರಾಂಕಾರವನ್ನು ಹೊಂದಿದ್ದವನನ್ನು ಪರೀಕ್ಷಿಸಲು ಶಿವನು ಯತಿನಾಥ ಎಂಬ ವಿನಮ್ರ ತಪಸ್ವಿ ರೂಪವನ್ನು ತೆಗೆದುಕೊಂಡಿದ್ದರು. ಗೃಹಪತಿ ಗೃಹ ದೋಷಗಳಿಂದಾಗಿ ಮರಣವನ್ನು ಎದುರಿಸಿದಾಗ ಅವನು ತೀವ್ರ ತಪಸ್ಸನ್ನು ಕೈಗೊಂಡನು ಮತ್ತು ಅಂತಿಮವಾಗಿ ಶಿವನ ಶಕ್ತಿಯನ್ನು ಆವಾಹನೆ ಮಾಡಿಕೊಂಡನು. ಈ ರೂಪದಲ್ಲಿ ಶಿವನು ಗೃಹಪತಿಯಾಗಿ ಧರ್ಮನಿಷ್ಠ ಬ್ರಾಹ್ಮಣ ದಂಪತಿಗೆ ಜನಿಸಿದನು. ಋಷಭ ಅವತಾರದಲ್ಲಿ ಶಿವನು ವೈರಾಗ್ಯವನ್ನು ಮತ್ತು ಧರ್ಮದ ಹಾದಿಯಲ್ಲಿ ಮಾನವೀಯತೆಯನ್ನು ಮಾರ್ಗದರ್ಶನ ಮಾಡಲು ಋಷಭ ಋಷಿಯ ರೂಪವನ್ನು ತೆಗೆದುಕೊಂಡನು. ಅಘೋರ ಕೇವಲ ಶಿವನ ಅವತಾರವಲ್ಲ, ಆದರೆ ಶಿವನ ಪಂಚಮುಖಗಳು ಎಂದು ಕರೆಯಲ್ಪಡುವ 5 ಮುಖಗಳಲ್ಲಿ ಒಂದಾಗಿದೆ. ಸ್ಮಶಾನ, ತೀವ್ರ ತಪಸ್ಸು ಮತ್ತು ಅಧೀನತೆಯೊಂದಿಗೆ ಸಂಬಂಧ ಹೊಂದಿರುವ ಅಘೋರನು ಅಹಂಕಾರದ ನಾಶ ಮತ್ತು ಸಂಪೂರ್ಣ ಶರಣಾಗತಿಯನ್ನು ಪ್ರತಿನಿಧಿಸುತ್ತಾನೆ. ಕಿರಾತ ಅವತಾರ ಮಹಾಭಾರತದಲ್ಲಿ ಶಿವನು ಅರ್ಜುನನನ್ನು ಪರೀಕ್ಷಿಸಲು ಕಾಡು ಬೇಟೆಗಾರನ ರೂಪವನ್ನು ತೆಗೆದುಕೊಂಡಿರುವುದೇ ಆಗಿದೆ. ಅನಿರೀಕ್ಷಿತ ಕೋಪಕ್ಕೆ ಹೆಸರುವಾಸಿಯಾದ ದುರ್ವಾಸನನ್ನು ಅನೇಕರು ಶಿವನ ಅವತಾರವೆಂದೇ ನಂಬುತ್ತಾರೆ. ಭಗವಾನ್ ವಿಷ್ಣುವು ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನು ಕೊಲ್ಲಲು ಉಗ್ರ ನರಸಿಂಹ ರೂಪವನ್ನು ತೆಗೆದುಕೊಂಡ ನಂತರ ಯಾರು ಅವನನ್ನು ಶಾಂತಗೊಳಿಸಲು ಸಾಧ್ಯವಾಗಲಿಲ್ಲ. ಬ್ರಹ್ಮಾಂಡದ ಸಮತೋಲನವನ್ನು ಪುನಃಸ್ಥಾಪಿಸಲು ಶಿವನು ಅರ್ಧ ಸಿಂಹ ಮತ್ತು ಅರ್ಧ ಪಕ್ಷಿಯ ರೂಪವಾದ ಶರಭನಾಗಿ ಪ್ರಕಟಗೊಂಡನು.